ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಸಿಇಟಿ ಪರೀಕ್ಷೆ ಡೇಟ್ ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಯಾವ ಎಕ್ಸಾಮ್ ಯಾರು ಏನು ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಮೇನ್ ಸಬ್ಜೆಕ್ಟ್ಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಇರೋದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದರಲ್ಲಿ ನಿಮಗೆ ಯಾವುದೇ ರೀತಿ ಬದಲಾವಣೆ ಕೂಡ ಇರೋದಿಲ್ಲ. ಇಲ್ಲಿ ಮೈನ್ ಥಿಂಗ್ ಯಾವ್ದಂದ್ರೆ ಕನ್ನಡ ನಿಮ್ದು ಏಪ್ರಿಲ್ 18ನೇ ತಾರೀಕು ಯಾವ್ದಿತ್ತು ಕನ್ನಡ ಪರೀಕ್ಷೆ, ಅದನ್ನ ವೇಳಾಪಟ್ಟಿ ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ. ಏಪ್ರಿಲ್ 15ರಂದು ನಿಮಗೆ ಕನ್ನಡ ಪರೀಕ್ಷೆ ಕೂಡ ಇರುತ್ತೆ. ಯಾರೆಲ್ಲ ಕಡ್ಡಾಯ ಕನ್ನಡ ಅಥವಾ ಕನ್ನಡ ಗಡಿನಾಡು ಕನ್ನಡ ಬರಿತಾ ಇದ್ದೀರಾ ಅವರಿಗೆ ಏಪ್ರಿಲ್ 15 ಪರೀಕ್ಷೆ ಇರುತ್ತೆ. ಈ ಹಿಂದೆ ಏಪ್ರಿಲ್ 18 ಇತ್ತು, ಅದನ್ನು ಈಗ ಏಪ್ರಿಲ್ 15 ಆಗಿ ಕನ್ವರ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಈ ಬದಲಾವಣೆ ಕೂಡ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಪರೀಕ್ಷೆಗೆ ತಯಾರಿ ಕೂಡ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇದು ಕನ್ನಡ ಭಾಷಾ ಪರೀಕ್ಷೆ ಬಂದ್ಬಿಟ್ಟು ಯಾರು ಅಂದ್ರೆ ಹೊರ ರಾಜ್ಯದವರು, ಅದೇ ರೀತಿ ಗಡಿಯೇತರ ಹಿನ್ನೆಲೆಯಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದಿರುತ್ತೆ. ಹೊಸ ದಿನಾಂಕದಲ್ಲಿ ಗಮನ ಇಟ್ಕೊಂಡು ವಿದ್ಯಾರ್ಥಿಗಳು ತಯಾರಿ ಕೂಡ ಮಾಡ್ಕೋಬೇಕಾಗುತ್ತೆ. ಅಧಿಕೃತ ಮಾಹಿತಿಗಾಗಿ ವೆಬ್ಸೈಟ್ ನೋಡಿ. ಇಲ್ಲಿ 16-17ರಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅವೆಲ್ಲ ಇದೆಲ್ಲ ಎಕ್ಸಾಮು. ಅದರಲ್ಲಿ ಯಾವುದೇ ರೀತಿ ನಿಮಗೆ ಬದಲಾವಣೆ ಕೂಡ ಇರೋದಿಲ್ಲ. ಅದು ಈ ಹಿಂದೆ ಯಾವುದೇ ರೀತಿ ಇದೆ ಅದೇ ರೀತಿ ಮುಂದುವರೆಗೆ ಆಗುತ್ತೆ. ಬಟ್ ಏಪ್ರಿಲ್ 18ಕ್ಕೆ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗುಡ್ ಫ್ರೈಡೆ ಕೂಡ ಇತ್ತು. ಈ ಹಿಂದೆ ನಾನು ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ವಿಧಾನ ಸೌಧದಲ್ಲಿ ಕೂಡ ಚರ್ಚೆಗಳಾಯಿತು. ಅದು ಕ್ರೈಸ್ತರ ಇದಾಗಿರೋ ಕಾರಣ, ಹಬ್ಬ ಆಗಿರೋ ಕಾರಣ ಇಲ್ಲಿ ಸಮಸ್ಯೆ ಆಗುತ್ತೆ. ಸಾಕಷ್ಟು ಕ್ರೈಸ್ತ ಕಾಲೇಜುಗಳಲ್ಲಿ ಪರೀಕ್ಷೆ ಕಂಡಕ್ಟ್ ಕೂಡ ಮಾಡ್ತಾರೆ. ಅಲ್ಲಿಯವರಿಗೆ ಕಾಲೇಜವ್ರಿಗೆ ತೊಂದರೆ ಆಗುತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ರು. ಆ ಮನವಿಗೆ ಸಚಿವರು ಕೂಡ ಸ್ಪಂದನೆ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಏಪ್ರಿಲ್ 18 ನಡೆಯಬೇಕಾಗಿದ್ದ ಪರೀಕ್ಷೆ ಬಂದ್ಬಿಟ್ಟು ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಆಗಿದೆ. ಇದು ನಿಮಗೆ ಗಮನ ಇಟ್ಕೊಳ್ಳಿ. ನಿಮ್ಮ ಲಕ್ ಚೆನ್ನಾಗಿದೆ. ಏಪ್ರಿಲ್ 18ರಂದು ಏನಾದರೂ ಫಿಸಿಕ್ಸ್, ಕೆಮಿಸ್ಟ್ರಿ, ಅದೇ ರೀತಿ ಬಯಾಲಜಿ, ಅದೇ ರೀತಿ ಮ್ಯಾಥಮೆಟಿಕ್ಸ್ ಯಾವುದಾದ್ರು ನಿಮಗೆ ಇನ್ ಕೇಸ್ ನಿಮಗೆ ಏಪ್ರಿಲ್ 18ನೇ ತಾರೀಕು ಬಂದಿದ್ರೆ ಅದು ಕೂಡ ಪೋಸ್ಟ್ಪೋನ್ ಕೂಡ ಮಾಡ್ತಾ ಇದ್ರು. ಬಟ್ ನಿಮ್ಮ ಲಕ್ ಚೆನ್ನಾಗಿದೆ. ಏಪ್ರಿಲ್ 18ನೇ ತಾರೀಕು ಓನ್ಲಿ ಕಡ್ಡಾಯ ಕನ್ನಡ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಕಡ್ಡಾಯ ಕನ್ನಡ, ಅದೇ ಕನ್ನಡ ಭಾಷಾ ಪರೀಕ್ಷೆ ಅಥವಾ ಅಂತ ಕರಿಬಹುದು, ಕನ್ನಡ ಭಾಷಾ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಕೂಡ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯೋರು ಏಪ್ರಿಲ್ 18ಕ್ಕೆ ನಮಗೆ ಪರೀಕ್ಷೆ ಕೂಡ ಇರೋದಿಲ್ಲ. ಏಪ್ರಿಲ್ 15ಕ್ಕೆ ನಮಗೆ ಪರೀಕ್ಷೆ ಕೂಡ ಇರುತ್ತೆ. ಅಂದು ನೀವು ಪರೀಕ್ಷೆ ಕೂಡ ಬರೀಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ವಿಡಿಯೋಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.